ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಬಸ್ಗಳಲ್ಲಿ 3 ಬಸ್ಸಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಇದು ಮಾಡಿದ್ರು. ಬಸ್ಗಳಲ್ಲಿ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನ ಇವತ್ತು ಸುಮಾರು 200 ಕಾರುಗಳಲ್ಲಿ ಮತ್ತು ಟೆಂಪೋ ಟ್ರಾವಲ್ಗಳಲ್ಲಿ ಇವತ್ತು ನಮ್ಮ ಧರ್ಮ ಉಳಿಬೇಕು. ಇವತ್ತು ಶ್ರೀ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಮೇಲೆ ಕಳೆದ 1.5 ತಿಂಗಳಿನಿಂದ ನಡೀತಾ ಇರ್ತಕ್ಕಂಥ ಒಂದು ಅಪಪ್ರಚಾರ ಏನಿದೆ, ಇದನ್ನ NIA ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇದರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಇಡೀ ದೇಶದ ಜನರಿಗೆ ಸಂಪೂರ್ಣವಾಗಿ ತಿಳಿಬೇಕು. ಇವತ್ತು ಧರ್ಮಸ್ಥಳ ಆದ್ರೆ ನಾಳೆ ಇನ್ನೊಂದು ಬೇರೆ ಹಿಂದೂ ದೇಗುಲಗಳ ಮೇಲೆ ನಿರ್ಧಾರ ಇರ್ತಕ್ಕಂಥ ಈ ಖಂಡನೆಯನ್ನ ಖಂಡಿಸಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಹೋಗ್ಬರ್ತಾ ಇದ್ದೇವೆ. ಸರ್, ಆದ್ರೆ ಬಿಜೆಪಿ ಜೊತೆ ಮಾಡ್ತಾನೆ ಇದೆ. ಬಟ್ CM ನಿನ್ನೆ ಕೂಡ ಮಾತಾಡ್ತಾರೆ, SIT ತನಿಖೆ ಚೆನ್ನಾಗೇ ಮುಚ್ಚಿದೆ. NIA ಆದ್ರೆ ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಹಣಕಾಸು ಕೊಟ್ಟಿದ್ದಾರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡ ಪಿತೂರಿ. ಇದು ನಿಜವಾಗೂ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂತಂದ್ರೆ NIA ತನಿಖೆನೇ ಸೂಕ್ತ ಅಂತಕ್ಕಂಥದ್ದು ನಮ್ಮೆಲ್ಲರ ನಿರ್ಧಾರ ಮತ್ತು ಮಂಜುನಾಥ ಸ್ವಾಮಿ ಭಕ್ತರ ಎಲ್ಲರ ನಿರ್ಧಾರನು NIA ತನಿಖೆ ಆಗ್ಬೇಕು ಅಂತ. ಸರ್, ಎಷ್ಟು